ಹಾಯ್ ಫ್ರೆಂಡ್ಸ್, ಶ್ರೀವಾರಿ ಇಂಗ್ಲೀಷ್ನ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿವಸ ನಾನು ಕ್ಯಾನ್ ಮತ್ತು ಕುಡ್ನ ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಎಲ್ರಿಗೂ ಬರುತ್ತೆ, ಆದರೆ ಒಂದು ಸ್ವಲ್ಪ ಡಿಟೇಲಾಗಿ ಅದ್ರ ವಿಷಯನೇ ನೋಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ನಾನು ಬುಕ್ನೇ ತೋರಿಸ್ತಾ ಇದ್ದೀನಿ. ನೋಡಿ, ಕ್ಯಾನ್ ಹೇಗೆ ಅಂದರೆ ಒಂದು ಕ್ವೆಶ್ಚನ್. ಮೊದಲು ಕ್ಯಾನಿಂದ ಶುರು ಮಾಡಿದ್ರೆ ಅದು ಕ್ವೆಶ್ಚನ್ನೇ ಆಗಬೇಕು. ಕ್ಯಾನ್ ಐ ಹ್ಯಾವ್ ಎ ಗ್ಲಾಸ್ ಆಫ್ ವಾಟರ್, ಕ್ಯಾನ್ ಐ ಕಮ್ ವಿತ್ ಯು ಅಂತ. ಅದೇ ಈ ಕ್ಯಾನ್ನ ಆಮೇಲಿಂದ ಯೂಸ್ ಮಾಡಿದ್ರೆ ಐ ಕ್ಯಾನ್ ಡೂ ಇಟ್ ಅಂತ, ಅಂದರೆ ನಾನು ಮಾಡಬಲ್ಲೆ ಅಂತ. ಕ್ಯಾನ್ ಐ ಕಮ್ ವಿತ್ ಯು, ನಾನು ನಿನ್ನ ಜೊತೆ ಬರ್ಬೋದಾ ಅಂತ. ನೆಕ್ಸ್ಟಲ್ಲಿದೆ ನೋಡಿ, ಕುಡ್ ಐ ಸಿ ಯುವರ್ ಐ ಡಿ ಪ್ಲೀಸ್ ಅಂತ. ಇಲ್ಲಿ ಕ್ಯಾನ್ಗೂ ಕುಡ್ಗೂ ಏನು ವ್ಯತ್ಯಾಸ ಕಾಣಲಿಲ್ಲ. ಈ ಕ್ಯಾನ್ ಬದಲು ಕುಡ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಈ ಥರನೂ ಯೂಸ್ ಮಾಡ್ಬೋದು, ಆದರೆ ಯಾವಾಗಲೂ ಕುಡ್ ಅನ್ನೋದು ಪಾಸ್ಟ್ ಟೆನ್ಸ್. ಐ ಕುಡ್ ಡೂ ಇಟ್, ಐ ಕುಡ್ ಹ್ಯಾವ್ ಡನ್ ಇಟ್, ನಾನು ಮಾಡ್ತಾ ಇದ್ದೆ. ಸೊ ಐ ಕುಡ್ ಹ್ಯಾವ್ ಕಮ್ ವಿತ್ ಯು, ನಾನು ನಿನ್ನ ಜೊತೆ ಬರ್ತಾ ಇದ್ದೆ ಅಂತ. ಸೊ ಈ ಥರ ಕ್ಯಾನ್ನ ಕುಡ್ನ ಒಂದೇ ಅರ್ಥದಲ್ಲಿ ಬರೋ ಹಾಗೇನೂ ಯೂಸ್ ಮಾಡ್ಬೋದು. ಮತ್ತು ಈ ಕುಡ್ ಅನ್ನೋದು ಯಾವಾಗಲೂ ಪಾಸ್ಟ್ ಟೆನ್ಸ್ ಆಗುತ್ತೆ. ಈ ಕ್ಯಾನ್ನ ಮೊದಲು ಶುರು ಮಾಡಿದ್ರೆ ಕ್ವೆಶ್ಚನ್ ಆಗುತ್ತೆ. ಹೀಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡ್ತಾ ಇರಿ ಶ್ರೀವಾರಿ ಇಂಗ್ಲೀಷ್ ಕ್ಲಾಸ್ನ. ಹಾಯ್ ಫ್ರೆಂಡ್ಸ್, ಶ್ರೀವಾರಿ ಇಂಗ್ಲೀಷ್ನ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿವಸ ನಾನು ಕ್ಯಾನ್ ಮತ್ತು ಕುಡ್ನ ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಎಲ್ರಿಗೂ ಬರುತ್ತೆ, ಆದರೆ ಒಂದು ಸ್ವಲ್ಪ ಡಿಟೇಲಾಗಿ ಅದ್ರ ವಿಷಯನೇ ನೋಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ನಾನು ಬುಕ್ನೇ ತೋರಿಸ್ತಾ ಇದ್ದೀನಿ. ನೋಡಿ, ಕ್ಯಾನ್ ಹೇಗೆ ಅಂದರೆ ಒಂದು ಕ್ವೆಶ್ಚನ್. ಮೊದಲು ಕ್ಯಾನಿಂದ ಶುರು ಮಾಡಿದ್ರೆ ಅದು ಕ್ವೆಶ್ಚನ್ನೇ ಆಗಬೇಕು. ಕ್ಯಾನ್ ಐ ಹ್ಯಾವ್ ಎ ಗ್ಲಾಸ್ ಆಫ್ ವಾಟರ್, ಕ್ಯಾನ್ ಐ ಕಮ್ ವಿತ್ ಯು ಅಂತ. ಅದೇ ಈ ಕ್ಯಾನ್ನ ಆಮೇಲಿಂದ ಯೂಸ್ ಮಾಡಿದ್ರೆ ಐ ಕ್ಯಾನ್ ಡೂ ಇಟ್ ಅಂತ, ಅಂದರೆ ನಾನು ಮಾಡಬಲ್ಲೆ ಅಂತ. ಕ್ಯಾನ್ ಐ ಕಮ್ ವಿತ್ ಯು, ನಾನು ನಿನ್ನ ಜೊತೆ ಬರ್ಬೋದಾ ಅಂತ. ನೆಕ್ಸ್ಟಲ್ಲಿದೆ ನೋಡಿ, ಕುಡ್ ಐ ಸಿ ಯುವರ್ ಐ ಡಿ ಪ್ಲೀಸ್ ಅಂತ. ಇಲ್ಲಿ ಕ್ಯಾನ್ಗೂ ಕುಡ್ಗೂ ಏನು ವ್ಯತ್ಯಾಸ ಕಾಣಲಿಲ್ಲ. ಈ ಕ್ಯಾನ್ ಬದಲು ಕುಡ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಈ ಥರನೂ ಯೂಸ್ ಮಾಡ್ಬೋದು, ಆದರೆ ಯಾವಾಗಲೂ ಕುಡ್ ಅನ್ನೋದು ಪಾಸ್ಟ್ ಟೆನ್ಸ್. ಐ ಕುಡ್ ಡೂ ಇಟ್, ಐ ಕುಡ್ ಹ್ಯಾವ್ ಡನ್ ಇಟ್, ನಾನು ಮಾಡ್ತಾ ಇದ್ದೆ. ಸೊ ಐ ಕುಡ್ ಹ್ಯಾವ್ ಕಮ್ ವಿತ್ ಯು, ನಾನು ನಿನ್ನ ಜೊತೆ ಬರ್ತಾ ಇದ್ದೆ ಅಂತ. ಸೊ ಈ ಥರ ಕ್ಯಾನ್ನ ಕುಡ್ನ ಒಂದೇ ಅರ್ಥದಲ್ಲಿ ಬರೋ ಹಾಗೇನೂ ಯೂಸ್ ಮಾಡ್ಬೋದು. ಮತ್ತು ಈ ಕುಡ್ ಅನ್ನೋದು ಯಾವಾಗಲೂ ಪಾಸ್ಟ್ ಟೆನ್ಸ್ ಆಗುತ್ತೆ. ಈ ಕ್ಯಾನ್ನ ಮೊದಲು ಶುರು ಮಾಡಿದ್ರೆ ಕ್ವೆಶ್ಚನ್ ಆಗುತ್ತೆ. ಹೀಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡ್ತಾ ಇರಿ ಶ್ರೀವಾರಿ ಇಂಗ್ಲೀಷ್ ಕ್ಲಾಸ್ನ.